ನಮಸ್ಕಾರ ಎಲ್ಲರಿಗೂ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕದರ್ ಸಿನಿಮಾ. ಇಂದು ನಾವು ಲಿಟಲ್ ಕೃಷ್ಣನ ಮೋಡಿ ಮಾಡುವಂಥ ವರ್ಲ್ಡ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಇದು ನಮ್ಮ ಆರಾಧ್ಯ ದೈವ ಭಗವಾನ್ ಶ್ರೀಕೃಷ್ಣನ ಆಧರಿಸಿದ ಒಂದು ಕಾರ್ಟೂನ್ ಅಥವಾ ಆನಿಮೆ ಶೋ. ಸೊ ಈ ಶೋ ನಮ್ಮ ಲಕ್ಷಾಂತರ ಜನಗಳ ಹೃದಯವನ್ನು ಗೆದ್ದಿದೆ. ಆದರೆ ನಿಮ್ಗೆ ಈ ಕಾರ್ಟೂನ್ ಬಗ್ಗೆ ಗೊತ್ತಿಲ್ಲದೆ ಇರೋ ಸುಮಾರು ಮಾಹಿತಿಗಳು, ನಿಮಗೆ ಆಶ್ಚರ್ಯಚಕಿತವಾದಂಥ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ಬನ್ನಿ ಈಗ ತಿಳಿಯೋಣ ಲಿಟಲ್ ಕೃಷ್ಣ ಕಾರ್ಟೂನ್ ಬಗ್ಗೆ 10 ನಂಬಲಾಗದ ಫ್ಯಾಕ್ಟ್ಗಳನ್ನ. ನಂಬರ್ 1, ಈ ಲಿಟಲ್ ಕೃಷ್ಣ ಆಧಾರಿತವಾಗಿರೋದು ನಮ್ಮ ಭಗವಾನ್ ಶ್ರೀಕೃಷ್ಣನ ಜೀವನಾಧಾರಿತದ ಮೇಲೆ. ಹೌದು, ಇದಕ್ಕಿಂತ ಮುಂಚೆ ಕೃಷ್ಣ ಅವ್ರ ಬಲರಾಮ್ ಹಾಗೆ ಸುಮಾರು ಕೃಷ್ಣನ ಆಧರಿಸಿದ ಕಾರ್ಟೂನ್ ನಮ್ಮ ಇಂಡಿಯಾ ಆನಿಮೆ ಜಗತ್ತಲ್ಲಿ ಬಂದಿತ್ತು ಅಥವಾ ಕಾರ್ಟೂನ್ ಜಗತ್ತಲ್ಲಿ ಬಂದಿತ್ತು. ಬಟ್ ಯಾವುದೂ ಶ್ರೀಕೃಷ್ಣನ್ ಒರಿಜಿನಲ್ ಸ್ಟೋರಿ ಆಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ನೀವು ತಗೋಬೋದು ರೋಲ್ ನಂಬರ್ 21, ಅದು ಫಿಕ್ಷನಲ್ ಸ್ಟೋರಿ, ಅದನ್ನು ಮಾಡಿಫೈ ಮಾಡಿದ್ರು, ಒರಿಜಿನಲ್ ಶ್ರೀಕೃಷ್ಣನ್ ಸ್ಟೋರಿ ಅಲ್ಲ. ಬಟ್ ಈ ಲಿಟಲ್ ಕೃಷ್ಣ ನಮ್ಮ ಚಿಂಟು ಟಿವಿಯಲ್ಲಿ ಪ್ರಸಾರ ಆಗ್ತಿತ್ತಲ್ಲ, ಇದು ಒರಿಜಿನಲ್ ಕೃಷ್ಣನ್ ಸ್ಟೋರಿ. ಅಲ್ಲೇನು ರಾಕ್ಷಸರು ಇದ್ರು, ಅಲ್ಲೇನು ಪ್ರಸಂಗ ನಡೀತಿತ್ತು ಅದನ್ನೇ ಯಥಾವತ್ತಾಗಿ ತೋರಿಸೋ ಪ್ರಯತ್ನ ಮಾಡಿದರು. ನಂಬರ್ 2, ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಆಗಿದ್ದು. ಹೌದು, ಈ ಕಾರ್ಟೂನ್ ಏನಿತ್ತು ಫಸ್ಟು ಸ್ಟಾರ್ಟ್ ಆಗಿದ್ದು ನಿಕ್ಲೋಡಿಯನ್ನಲ್ಲಿ. ಈ ನಿಕ್ಲೋಡಿಯನ್ನಲ್ಲಿ ಸ್ಟಾರ್ಟ್ ಆದಾಗ ಇದು 2007ರಿಂದ 2009ರಲ್ಲಿ ಏರಾಯಿತು, ಸಖತ್ ಪಾಪ್ಯುಲರ್ ಆಯಿತು. ಆಮೇಲೆ ಇದು ಸುಮಾರು ಲ್ಯಾಂಗ್ವೇಜ್ಗಳು ಡಬ್ ಆಯಿತು, ಸುಮಾರು 12 ಲ್ಯಾಂಗ್ವೇಜ್ಗಳು ಡಬ್ ಆಗಿದೆ. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಇದು ಕನ್ನಡದಲ್ಲಿ ನಮಗೆ ತುಂಬ ಚಿರಪರಿಚಿತವಾದಂಥ ಶೋ. ಫ್ಯಾಕ್ಟ್ ನಂಬರ್ 3, ಈ ಲಿಟಲ್ ಕೃಷ್ಣ ತಯಾರಿಸೋದಕ್ಕೆ ಬರೋಬ್ಬರಿ 7 ವರ್ಷ ತೊಗೊಂಡಿದ್ದು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 2009ರಲ್ಲಿ ಸ್ಟಾರ್ಟ್ ಆಗಿದ್ರೆ ಇವರು 2003ಯಲ್ಲೇ ಈ ಪ್ರಾಜೆಕ್ಟ್ ಬಗ್ಗೆ ಕಾರ್ಯ ನಡೆಸಿದರು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಪ್ರಾಜೆಕ್ಟಲ್ಲಿ ತುಂಬ ಜನ ಫಾರಿನ್ VFX ಆರ್ಟಿಸ್ಟ್ ಕೆಲಸ ಮಾಡಿದ್ದಾರೆ. ಬಿಕಾಸ್ ಇದ್ರದ್ದು ಈ ಕ್ವಾಲಿಟಿ ನೋಡಿರ್ತೀರ ನೀವು, ಏನು ಈಗಲೂ ಮ್ಯಾಚಬಲ್ ಕ್ವಾಲಿಟಿ ಇದು. ಈಗೆಲ್ಲ ಬಿಡಿ ಬಂದಿದೆ, ಎಲ್ಲ ಆರಾಮಾಗಿ ಮಾಡಿಬಿಡ್ತಾರೆ ಕಾರ್ಟೂನ್ಸ್ನ. ಬಟ್ ಆಗಿನ ಟೈಮಲ್ಲಿ ಆ ಥರ ಕ್ಲಾರಿಟಿ, ಆ ಕ್ವಾಲಿಟಿ ಕೊಟ್ಟಿದ್ದಂಥ ಏಕೈಕ ಕಾರ್ಟೂನ್ ಶೋನೇ ಈ ಲಿಟಲ್ ಕೃಷ್ಣ. ಇದಕ್ಕೆ ಬೆಸ್ಟ್ ಆ್ಯನಿಮೇಷನ್ ಶೋ, ಬೆಸ್ಟ್ TV ಆ್ಯನಿಮೇಷನ್ ಶೋ ಅಂತ ಅವಾರ್ಡ್ಗಳೆಲ್ಲ ಬಂದಿದೆ. ಫ್ಯಾಕ್ಟ್ ನಂಬರ್ 4, ಇದು 3D CGIನ ಬಳಸಿ ಕ್ರಿಯೇಟ್ ಆದಂಥ ಶೋ. ಹೌದು, CGI ಅಂದರೆ ಕಂಪ್ಯೂಟರ್ ಜನರೇಟೆಡ್ ಇಮೇಜ್. ಆ ಟೆಕ್ನಾಲಜಿ ಯೂಸ್ ಮಾಡಿ ಕ್ರಿಯೇಟ್ ಆದಂಥ ಮೊದಲನೇ 3D ಆ್ಯನಿಮೇಷನ್ ಶೋ ಅಂತಲೂ ಹೇಳ್ಬೋದು. ಅಂದರೆ ಮೊದಲನೇದಂತ ಹೇಳೋಕ್ಕಾಗಲ್ಲ, ಬಟ್ ಪಾಪ್ಯುಲರಲ್ಲಿ ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಆದಂಥ ಶೋ ಅಂತಲೂ ಹೇಳ್ಬೋದು ನಾವು. ಫ್ಯಾಕ್ಟ್ ನಂಬರ್ 5, ಈ ಲಿಟಲ್ ಕೃಷ್ಣದಲ್ಲಿ ನಾವು ಕೃಷ್ಣನ ತುಂಟಾಟ ಮತ್ತು ಅವನ ಪ್ರಸಂಗಗಳನ್ನ, ಮಿಶ್ರಣಗಳನ್ನ, ಕೆಲವು ಕಥೆಗಳ ಒಂದು ಮಿಕ್ಸ್ಚರ್ಗಳನ್ನ ನೋಡ್ಬೋದು. ಅಂದರೆ ನೀವು ನೋಡಿರ್ತೀರ ಪುಣ್ಯಕೋಟಿ ಕತೆ ಮತ್ತು ಬೇರೆ ಬೇರೆ ಕಥೆಗಳ ಮಿಕ್ಸ್ಚರು, ಪ್ಯಾರಲಲ್ ಯೂನಿವರ್ಸ್ ಕತೆ, ಇವೆಲ್ಲನೂ ಮಿಕ್ಸ್ಚರ್ ಆದಂಥ, ಅಂದರೆ ಮಿಶ್ರಣವಾದಂಥ ಕಥೆಗಳಿದ್ದಂಥ ಶೋ ಈ ಲಿಟಲ್ ಕೃಷ್ಣ. ಫ್ಯಾಕ್ಟ್ ನಂಬರ್ 6, ಇದ್ರೊಳಗಿದ್ದು ಒಳ್ಳೆ ಮ್ಯೂಸಿಕ್ ರೀ, ಅಂದರೆ ಸಿಕ್ಕಾಪಟ್ಟೆ ಹಾರ್ಟ್ ಮೆಲ್ಟಿಂಗ್ ಮ್ಯೂಸಿಕ್ಗಳೆಲ್ಲ ಇದ್ವು ಈ ಲಿಟಲ್ ಕೃಷ್ಣದಲ್ಲಿ. ನೀವು ನೋಡಿರ್ತೀರ ತುಂಬ ಒಳ್ಳೊಳ್ಳೆ BGMs ಇದ್ವು. ಕೃಷ್ಣ ನಾಗರಾಮ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಆಡಬೇಕಾದ್ರೆ ಬರ್ತಾ ಇದ್ದಿದ್ದು BGMಸು, ಸೌಂಡ್ ಡಿಸೈನು ಸಖತ್ತಾಗೆ ಮಾಡಿದರು ಇದಕ್ಕೆ. ಫ್ಯಾಕ್ಟ್ ನಂಬರ್ 7, ಇದರೊಳಗೆ ನಮ್ಗೆ ಹತ್ರವಾದಂಥ ಪಾತ್ರಗಳಿದ್ವು. ಈಗ ರಾಧೆ ಪಾತ್ರ ಇರ್ಬೋದು, ರಾಧಮ್ಮನ ಪಾತ್ರ, ಆಮೇಲೆ ಬಲರಾಮನ ಪಾತ್ರ, ಕಂಸನ್ ಪಾತ್ರ, ಯಶೋಧ ಪಾತ್ರ, ಎಲ್ಲನೂ ಒಂಥರ ಕ್ಯಾರೆಕ್ಟರ್ ಆರ್ಕು, ಅವರು ಡಿಸೈನಿಂಗು ಒಳ್ಳೆ ಲೆವೆಲಾಗಿ ಎಕ್ಸಿಕ್ಯೂಟ್ ಮಾಡಿದ್ರು, ಸಖತ್ತಾಗಿತ್ತು. ನಂಬರ್ 8ನೇ ಫ್ಯಾಕ್ಟ್, ಇದು ಸುಮಾರು 2013ರಿಂದ 2014ರಲ್ಲಿ ನಮ್ಮ ಚಿಂಟು ಟಿವಿಗೆ ಏರಾಯಿತು. ಹೌದು, ಅದಕ್ಕಿಂತ ಮುಂಚೆ ನಿಕ್ಲೋಡಿಯನಲ್ಲಿತ್ತು, ಅದಾದ ಮೇಲೆ ಕಾರ್ಟೂನ್ ನೆಟ್ವರ್ಕ್ ಹೋಯ್ತು, ಅದಾದಮೇಲೆ ಪೋಗೋಗೋಯ್ತು, ಅದಾದಮೇಲೆ ಡಿಸ್ಕವರಿ ಕಿಡ್ಸ್ಗೋಯ್ತು, ಆಮೇಲೆ ಸನ್ ನೆಟ್ವರ್ಕ್ ಅವರು, ಅಂದರೆ ನಮ್ಮ ಚಿಂಟು TV ಫೌಂಡರ್ಸ್ ಎಲ್ಲ ತಗೊಂಡು ಸೌತ್ ಇಂಡಿಯಾಗೆ ಹಂಚಿದ್ರು. ನಂಬರ್ 9ನೇ ಫ್ಯಾಕ್ಟ್, ಈ ಶೋ ನಿಮಗೆ ಗೊತ್ತಿರಲಿ, ಇದು ರಿಲಯನ್ಸ್ ಅವರು ಪ್ರೊಡ್ಯೂಸ್ ಮಾಡಿದಂಥ ಶೋ. ಈ ರಿಲಯನ್ಸ್ ಅವರು ಇದಕ್ಕೆ ತುಂಬ ಆಗಲೇ 50 ಕೋಟಿ ರೂಪಾಯಿ ಬಂಡವಾಳ ಹಾಕಿದರು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 2005ರಿಂದ 2007ರಲ್ಲಿ ಆಲ್ರೆಡಿ 50 ಕೋಟಿ. ಅಂದರೆ ಈಗಿನ ನಾವು ಇನ್ಫ್ಲೇಷನ್ನು, ಹಣದುಬ್ಬರ ಇವನ್ನೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಈಗೇನಿಲ್ಲ ಅಂದರೂ ಈ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಆಗ್ತಿದ್ದ ಖರ್ಚು ಬಂದ್ಬಿಟ್ಟು ಸುಮಾರು 400ರಿಂದ 450 ಕೋಟಿ ಒಂದು ಆ್ಯನಿಮೇಷನ್ ಶೋಗೆ ಈಗಿನ ಟೈಮಲ್ಲಿ ಅವ್ರು ಖರ್ಚು ಮಾಡಬೇಕಿತ್ತು. ಆಗಲೇ ಅವರು 50 ಕೋಟಿನ ಆ ಟೈಮಲ್ಲೇ ಖರ್ಚು ಮಾಡಿದರು. ಸೊ ಲೆಕ್ಕ ಹಾಕ್ಕೊಳ್ಳಿ ಪ್ರೊಡಕ್ಷನ್ ಕ್ವಾಲಿಟಿ ಎಷ್ಟು ಸೂಪರ್ ಆಗಿತ್ತು ಅಂತ. ನಂಬರ್ 10ನೇ ಫ್ಯಾಕ್ಟ್, ಇದನ್ನು ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ಇಸ್ಕಾನ್ ಅವರು. ನಿಮ್ಗೆ ಗೊತ್ತಿರುತ್ತೆ, ಇಸ್ಕಾನ್ ದೇವಸ್ಥಾನ ಬೆಂಗಳೂರಲ್ಲಿ ನೋಡಿರ್ತೀರ,
ಹೌದು, ಈ ಇಸ್ಕಾನ್ ದೇವಸ್ಥಾನದವರೇ ಇದನ್ನು ಪ್ರೊಡ್ಯೂಸ್ ಮಾಡಿದ್ದು. ಇದನ್ನು ಇವರು ರಿಲಯನ್ಸ್ ಅವ್ರ ಜೊತೆ ಸೇರಿ ಪ್ರೊಡ್ಯೂಸ್ ಮಾಡಿದ್ರು. ಅದಕ್ಕೆ ಆ ಅಥೆಂಟಿಕ್ ಕತೆ ಕೃಷ್ಣಂದು ಈ ಶೋಲ್ ಮೂಡಿಬಂತು ಅಂತ ಹೇಳ್ಬೋದು. ಯಾಕಂದರೆ ಇಸ್ಕಾನ್ ಅವ್ರು ಹೇಳೋ ಪ್ರಕಾರ ಅವರು ಭಗವದ್ಗೀತೆನ ಕೃಷ್ಣನಿಂದ ಪಡೆದಿರೋ ವಾಣಿ ಆಗಿರೋದ್ರಿಂದ ಅದರೊಳಗೆ ಏನು ಬರುತ್ತೋ ಅದನ್ನೇ ಇವರು ಹೇಳ್ತಾರೆ. ಸೊ ಕೃಷ್ಣನ ಬಗ್ಗೆ ತುಂಬ ಅಧ್ಯಯನ ಮಾಡಿ ಈ ಶೋನ ನಿರ್ಮಿಸಿದರು. ಸೊ ಗೈಸ್, ಇದೇ ನಾನು ನಿಮ್ಗೆ ಹೇಳಬೇಕಾಗಿದ್ದಂಥ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಹಾಗೆ ನಿಮ್ಗೆ ಯಾವುದು ಗೊತ್ತಿಲ್ದಿರೋ ಫ್ಯಾಕ್ಟ್ ನಾನು ಹೇಳಿದ್ನ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇನ್ನೂ ಯಾವುದಾದ್ರು ಹೊಸ ಫ್ಯಾಕ್ಟ್ ಗೊತ್ತಾಗಿರೋ ಬಗ್ಗೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ನಾನು ನಿಮಗೆ ಈ ಬಾಲ್ಯನ ನಾನು ನೆನಪಿಸ್ತೆ ಅಂತ ಅನಿಸಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕು ಲಿಂಕ್ ಕೊಡಪ್ಪ ಅಂತ ನೀವು ಕೇಳ್ತಾ ಇರ್ತೀರಾ. ಐ ನೋ ದ್ಯಾಟ್. ಸೊ ಗೈಸ್, ನೀವೇನೂ ಮಾಡಬೇಕಾಗಿಲ್ಲ. ನಾನು ಅಲ್ಲಿ ಟೆಲಿಗ್ರಾಮ್ಗೆ ಹೋಗಿ ಇಲ್ಲೋಗಿ ನಾನು ಇನ್ನೊಂದು ವಿಡಿಯೋ ನೋಡಿ ಆ ಚಾನಲ್ಗೆ ಹೋಗಿ ಈ ಚಾನಲ್ಗೆ ಹೋಗಿ ಏನೂ ಹೇಳಲ್ಲ. ಸುಮ್ಮನೆ ಸಿಂಪಲ್ಲಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. 4ರಿಂದ 4.25 ಅವರ್ ಪೂರ್ತಿ ಎಪಿಸೋಡ್ಸ್ ಇದೆ. ಈ ಪೂರ್ತಿ ಟೈಮ್ ಟು ಟೈಮ್ ತೊಗೊಂಡು ಡೈಲಿ ಮಧ್ಯಾಹ್ನ ಬಂದು ನಿಮ್ಮ ಟೈಮ್ ಸಿಗ್ತಾ ನೋಡ್ತಾ ಹೋಗಿ. ಆ ಡಬ್ಬಿಂಗ್ ಕ್ವಾಲಿಟಿ ನಿಮ್ಮ ಚೈಲ್ಡ್ಹುಡ್ನ ಮೆಲ್ಕ್ ಆಗ್ತಾ ಹೋಗಿ. ಯೂಟ್ಯೂಬಲ್ಲೂ ಈಗ ಬರ್ತಾ ಇದೆ, ಬಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ್ಯಡ್ಸ್ಗಳು ಬಂದಿದ್ದೇ ಬರ್ತಾ ಇರುತ್ತೆ. ನೀವು ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡ್ಬೋದು ರೀ, ನೋಡಿ. ಸೊ ಈ ನನ್ನ ಎಫರ್ಟು ನಿಮಗೆ ಇಷ್ಟು ಹುಡುಕಿ ನಾನು ಇವೆಲ್ಲ ನಿಮಗೆ ರಿಸರ್ಚ್ ಮಾಡಿ ನಿಮ್ಗೆ ಹೇಳಿದ್ದು ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ ನಿಮ್ಗೆ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಾರ ಇನ್ನೊಂದು ಹೊಸ ವಿಡಿಯೋ ತರ್ತಾ ಇದ್ದೀನಿ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇನ್ನೇನು ಕೇಳಲ್ಲ ರೀ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.